ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೈಟ್ ರಿಸೆಪ್ಷನ್ ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ. ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗೆಲ್ಲ ಕ್ವಾರಂಟೈನ್ ಟೈಮು ಇದೆಲ್ಲ ಏನು ಸಿಚುವೇಶನ್ ಎಲ್ಲ ನಡೀತಾ ಇದೆ. ಮನೆ ಹತ್ರನೇ ಎಷ್ಟೊಂದು ಜನ ಎಲ್ಲ ವೆಡ್ಡಿಂಗ್ನ ಮಾಡ್ತಿರ್ತಾರೆ. ಸೊ ನೀವೇನಾದರೂ ಮೇಕಪ್ ಆರ್ಟಿಸ್ಟ್ನೆಲ್ಲ ಕರೆಸ್ಕೊಳಕ್ಕಾಗಲಿಲ್ಲ ಅಂತಂದರೆ ಸೆಲ್ಫ್ ಮೇಕಪ್ ಕಲ್ತಿದ್ರೆ ತುಂಬಾ ಒಳ್ಳೆಯದು. ಆದಷ್ಟು ಎಷ್ಟು ಈಸಿ ಆಗುತ್ತೋ ಅಷ್ಟು ಮೆಥಡಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಜ್ಯುವೆಲರಿನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ. ನೀವು ಕೂಡ ಚೆಕ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಜೊತೆಗೆ ನೀವು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಬೆಲ್ ಐಕನ್ ಪ್ರೆಸ್ ಮಾಡಿದರೆ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಡೇಟ್ ಮಾಡಿದರೆ ನಿಮಗೆ ಯಾವ ವೀಡಿಯೋಸ್ ಕೂಡ ಮಿಸ್ ಆಗೋಲ್ಲ. ನೀವೆಲ್ಲ ವೀಡಿಯೋಸ್ ಕೂಡ ನೋಡ್ಬೋದು. ನಾನೇನು ತುಂಬ ಎಕ್ಸ್ಪರ್ಟ್ ಅಲ್ಲ ಮೇಕಪ್ಪಲ್ಲಿ, ಆದ್ರೂ ನಾನು ಎಷ್ಟಾಗುತ್ತೋ ಅಷ್ಟು ಬೆಸ್ಟಾಗಿ ಟ್ರೈ ಮಾಡಿದ್ದೀನಿ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಯಾವುದೇ ಮೇಕಪ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾನು ಲಿಪ್ ಬಾಮ್ನ ಅಪ್ಲೈ ಮಾಡ್ತೀನಿ. ಅದಾದ ನಂತರ ನಾನಿಲ್ಲಿ ಫೇಸ್ ಪ್ರೈಮರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಈ ಪ್ರೈಮರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮೇಕಪ್ ತುಂಬ ಹೊತ್ತಿರುತ್ತೆ. ನೆಕ್ಸ್ಟು ನಾನು ಪಾನ್ ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಕಣ್ಣು ಕೆಳಗಡೆ ಅಪ್ಲೈ ಮಾಡ್ತಾ ಇದ್ದೀನಿ. ಡಾರ್ಕ್ ಸರ್ಕಲ್ಸ್ ಎಲ್ಲ ಇದ್ದರೆ ಕವರ್ ಮಾಡಲಿಕ್ಕೆ ಅಂತ. ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ಲೈಟ್ ಮೇಕಪ್ ಮಾಡಬೇಕಾದ್ರೆ, ಹಾಗೆ ಈ ರೀತಿ ಏನಾದರೂ ಗ್ರ್ಯಾಂಡ್ ಮೇಕಪ್ ಮಾಡ್ಕೋಬೇಕಾದ್ರೆ ನಮಗೆ ಎಲ್ಲಿ ಪ್ಯಾಚಪ್ ಇರುತ್ತೋ ಅಲ್ಲಿ ಈ ಫೌಂಡೇಶನಿಂದ ಕವರ್ ಮಾಡ್ಕೋಬೋದು. ಎಲ್ಲ ಪ್ರಾಡಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ. ನೆಕ್ಸ್ಟು ನಾನು ಲಾರಿಯಲ್ ಪ್ಯಾರಿಸ್ ಲಿಕ್ವಿಡ್ ಫೌಂಡೇಶನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಬೇಸ್ಗೆ. ಸೊ ನನ್ನ ಕಲರ್ ಶೇಡ್ ಬಂದುಬಿಟ್ಟು 96. ನಿಮ್ಮ ಸ್ಕಿನ್ ಕಲರ್ ಯಾವುದಿರುತ್ತೋ ಆ ರೀತಿ ಪಿಕ್ ಮಾಡ್ಬೋದು ನೀವು. ಬ್ಯೂಟಿ ಬ್ಲೆಂಡರಿಂದ ನಾನು ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಾವು ಯಾವುದೇ ಮೇಕಪ್ ಅಪ್ಲೈ ಮಾಡಬೇಕಾದ್ರೂ ಅಷ್ಟೇ ನಾವು ಯಾವ ರೀತಿ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನಾವು ಯಾವ ರೀತಿ ಅದನ್ನು ಯೂಸ್ ಮಾಡ್ತೀವಿ ಕರೆಕ್ಟ್ ಮೆಥಡಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಯೂಟಿ ಬ್ಲೆಂಡರಿಂದ ನಾವು ಫೌಂಡೇಶನ್ ಬ್ಲೆಂಡ್ ಮಾಡೋದ್ರಿಂದ ನೀಟಾಗಿ ಬ್ಲೆಂಡ್ ಆಗುತ್ತೆ ನಮ್ಮ ಸ್ಕಿನ್ಗೆ. ಇದು ನೈಟ್ ಮೇಕಪ್ ಆಗಿರೋದ್ರಿಂದ ನಾನು ಫೇಸ್ ಹೈಲೈಟಿಂಗ್ಗೆ ಅಂತ ಸಿಲ್ವರ್ ಕಲರ್ ಲಿಕ್ವಿಡ್ ಹೈಲೈಟರ್ನ ಚೂಸ್ ಮಾಡಿದ್ದೀನಿ. ಇದು ತುಂಬಾ ಗ್ಲೋಯಿಂಗಾಗಿ ಕಾಣಿಸುತ್ತೆ. ನೀವು ಅಪ್ಲೈ ಮಾಡಿದಾಗ ನೈಟು ನಿಮ್ಮ ಫೇಸು ಲೈಟ್ ಫೋಕಸಿಗೆ ತುಂಬಾ ಶೈನಿಯಾಗಿ ಕಾಣಿಸುತ್ತೆ. ಫೋಟೋಸ್ಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡ್ ಲುಕ್ಕಾಗಿ. ನೆಕ್ಸ್ಟ್ ನಾನು ಐಬ್ರೋ ಪೆನ್ಸಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ನನ್ನ ಐಬ್ರೋಸ್ನ ಬ್ರಷ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಹೇರ್ ಡೈರೆಕ್ಷನ್ಸ್ ಎಲ್ಲ ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ನಾನು ಗಾರ್ಜಿಯಸ್ ಮೀ ಐ ಶ್ಯಾಡೋ ಪ್ಲೇಟಿಂದ ನಾನು ಬೇಸ್ ಕೋಟ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ರೆಗ್ಯುಲರ್ ಮೇಕಪ್ ಎಲ್ಲ ಮಾಡಬೇಕಾದ್ರೆ ನಮ್ಗೆ ಯಾವ ಕಲರ್ ಬೇಕೋ ಅದು ಚೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಆದರೆ ಇದು ಗ್ರ್ಯಾಂಡ್ ಮೇಕಪ್ ಆಗಿರೋದ್ರಿಂದ ನಾವು ಯಾವಾಗಲೂ ಅಷ್ಟೇ ಬೇಸ್ ಕೊಟ್ಟಷ್ಟು ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗು. ನೆಕ್ಸ್ಟ್ ನಾನು ಮ್ಯಾಟ್ ಫಿನಿಶಿಂಗ್ ಇರೋ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ, ಗ್ರೀನ್ ಕಲರು. ಅದನ್ನು ನಾನು 1 ಲೇಯರಷ್ಟು ಅಪ್ಲೈ ಮಾಡ್ತಾ ಇದ್ದೀನಿ. ಅದಾದ ನಂತರ ಗ್ರೀನ್ ಕಲರ್ ಗ್ಲಿಟರ್ ಇರೋವಂಥ ಶೇಡ್ನ ನಾನು ಎಡ್ಜಲ್ಲಿ ಡಾರ್ಕ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಗೋಲ್ಡ್ ಕಲರ್ ಶೇಡ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಈ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ. ನಾವು ಯಾವಾಗಲೂ ಅಷ್ಟೇ ಪಿಂಕ್ ಆಗಿರ್ಬೋದು, ಪರ್ಪಲ್, ಯಾವುದೇ ಕಲರ್ ಯೂಸ್ ಮಾಡಿದ್ರೂ ನಾವು ಒಂದು ಕಲರ್ ಯೂಸ್ ಮಾಡೋದಕ್ಕಿಂತ ಈ ರೀತಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕಾಂಟ್ರಾ ಕಲರ್ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಸಿಲ್ವರ್ ಶೇಡಿಂದ ಹೈಲೈಟಿಂಗ್ನ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಗ್ರೀನ್ ಕಲರ್ ಮ್ಯಾಟ್ ಶೇಡ್ ಇರೋ ಅಂಥದ್ದನ್ನೇ ನನ್ನ ಕಣ್ಣು ಕೆಳಗಡೆ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ. ನಾನೇನು ಐಲೈನರು ಮಸ್ಕರ ಎಲ್ಲ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ತುಂಬ ಜಾಸ್ತಿ ಡಾರ್ಕಾಗಿ ಏನು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಲೈಟ್ ಶೇಡ್ ಇದ್ದರೆ ಸಾಕು. ನೋಡಿ, ಫೈನಲ್ ಫಿನಿಶಿಂಗ್ ಈ ರೀತಿ ಇದೆ. ನಾನು ಐಬ್ರೋಸ್ ಹತ್ರ ಕೂಡ ಹೈಲೈಟಿಂಗ್ ಮಾಡ್ತಾ ಇದ್ದೀನಿ ಸಿಲ್ವರ್ ಕಲರಲ್ಲಿ. ನೆಕ್ಸ್ಟ್ ನಾನು ಕವರ್ ಗರ್ಲ್ ಅವ್ರದ್ದು ಚೀಕ್ಸ್ ರೋಸ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಈ ಪ್ಯಾಲೆಟ್ ತುಂಬಾ ಇಷ್ಟ.
ನೆಕ್ಸ್ಟು ನಾನು ಸಿಲ್ವರ್ ಕಲರ್ ಫೇಸ್ ಹೈಲೈಟರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಜಸ್ಟ್ 1 ಲೇಯರ್ ಅಷ್ಟು ಅಪ್ಲೈ ಮಾಡ್ತಾ ಇದ್ದೀನಿ. ನೋಸ್ ಹೈಲೈಟರ್ಗೆ ಡಾರ್ಕ್ ಕಲರ್ ಲಿಕ್ವಿಡ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಹೈ ಮೇಕಪ್ ಫಿನಿಶ್ ಮಾಡೋದಕ್ಕೆ ಹೈಲೈನರು ಹಾಗೆ ಮಸ್ಕರಾ ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ 3 ಪ್ರಾಡಕ್ಟ್ ಅಪ್ಲೈ ಮಾಡಬೇಕಾದ್ರೆ ತುಂಬಾ ಪೇಷನ್ಸ್ ಬೇಕು, ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಸ್ವಲ್ಪ ಮಿಸ್ಅಪ್ ಆದ್ರೂ ನಮ್ಮದು ಹೋಲ್ ಮೇಕಪ್ ಹಾಳಾಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟು ನಾನು ಕಿಸಸ್ ಅವ್ರದ್ದು ಐಲ್ಯಾಶಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕೋಬೇಕಾದ್ರೆ ಒಬ್ಬರಿಗೆ ತುಂಬ ಕಷ್ಟ ಆಗುತ್ತೆ, ಯಾರ್ದಾದ್ರೂ ಹೆಲ್ಪ್ ಬೇಕಿದ್ರೆ ತೊಗೋಬೋದು. ನಿಮಗೆ ಈ ಲ್ಯಾಶಸ್ ಬೇಡ ಅಂದರೆ ಸ್ಕಿಪ್ ಮಾಡಿ ನೀವು ಮಸ್ಕರನ್ನ 1-2-3 ಲೇಯರ್ ಕೊಟ್ಟರೆ ಸಾಕು, ನಿಮ್ಮದು ಲ್ಯಾಶಸ್ ತುಂಬ ತಿಕ್ಕಾಗಿ ಬರುತ್ತೆ. ನೆಕ್ಸ್ಟು ನಾನು ಫೈನಲ್ ಟಚಪ್ಗೆ ಲಾರಿಯಲ್ ಪ್ಯಾರಿಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಡಾರ್ಕಾಗಿ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಪೌಡರು, ಸೊ ಜಸ್ಟ್ 1 ಬೇಸ್ನ ಕೊಡಿ ಸಾಕು. ನೆಕ್ಸ್ಟು ನಾನು ಡಾರ್ಕ್ ಪಿಂಕ್ ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ಸ್ಟಿಕ್ಕು ಇವತ್ತು ನಾನು ಮೆಬಿಲಿನ್ ಡ್ರೀಮರ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ ಶೇಡು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ನೆಕ್ಸ್ಟು ನಾನು ನನ್ನ ಲಿಪ್ಗೆ ಲಿಕ್ವಿಡ್ ಹೈಲೈಟರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೇಮು ತುಂಬಾ ಚೆನ್ನಾಗಿ ಬರುತ್ತೆ ಲಿಪ್ ಶೇಡು. ಮೇಕಪ್ ಮಾಡ್ಕೊಂಡಿದ್ದಾದಮೇಲೆ ನಾನು ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ, ಲಾರಿಯಲ್ ಪ್ಯಾರಿಸ್ ಅವ್ರದ್ದು. ನೀವು ಈ ಸ್ಪ್ರೇನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮೇಕಪ್ಪು ತುಂಬ ಲಾಂಗ್ ಟೈಮ್ ಇರುತ್ತೆ, ಹಾಗೆ ನಿಮ್ಮ ಮೇಕಪ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಕೂಡ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ನಾನು ಬಿಂದಿನ ಇಟ್ಟಿಲ್ಲ, ನೀವು ಬಿಂದಿನ ಇಡೋದನ್ನು ಮಿಸ್ ಮಾಡಬೇಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಗಾಯ್ಸ್, ಬಾಯ್.